ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದನ ದನ ಏ ದನ ಸ್ವೀಟಿ ಎಲ್ಲ ಸ್ವೀಟಿ, ನಿಮ್ಮ ಪಪ್ಪ ಬರ್ತಿದ್ದದಂತೆ, ರೆಡಿ ಆಗ್ಬೇಕಂತೆ. ಸ್ವೀಟು ಪಪ್ಪ ಬರ್ತಿದೆಯಂತೆ, ಎದ್ದೇಳು. ಎಲ್ಲೋಗ್ಬೇಕೀಗ ನೀವು? ಏ ದನ ಏ ಕಳ್ಳ ನಿದ್ದ ಎಚ್ಚರಾಗವನೆ. ಓಯ್ ಪಪ್ಪ ಬರ್ತಿದೆಯಂತೆ, ಎದ್ದೇಳು. ಎದ್ದು ಬ್ರಷ್ ಮಾಡ್ಕೊಂಡು ತಿಂಡಿ ಬನ್ನಿ. ಆಮೇಲೆ ಬಂದ ತಕ್ಷಣ ಬೈತಾನೆ. ಇನ್ನೂ ರೆಡಿ ಆಗಿಲ್ಲ ಹಂಗೆ ಹಿಂಗೆ ಅನ್ಕೊಂಡು. ಏ ಕೌಶಿ ಎದ್ದೇಳು, ಇಡ್ಲಿ ತಂದಿದ ಅಣ್ಣ. ಇದೇನ್ರ ಇದು? ಎ ಸಿನ ಇದು? ಫ್ಯಾನಾ? ಓ ಈ ಥರ ಫ್ಯಾನ್ ತಂದಿದಾರ? ಯಾಕೆ ಈ ಫ್ಯಾನ್ ಸಾಕಾಗಲ್ದ? ಅಲ್ಲಿ ಅದಕ್ಕೆ ಅಲ್ಲಿ ಫ್ಯಾನ್ ಇಲ್ಲ ಅಂತ. ಇದಾಳೆ, ನಮ್ದೆಲ್ಲ ತಿಂಡಿ ಆಯ್ತು. ಇಡ್ಲಿ ಮಟನ್ ಸಾರು. ಇದೇನ್ ಚಿನ್ನ ಇದು ಹಿಂಗದ ಇದು? ಓ ಇದನ್ನೇ ದನು ಮುರಿದ್ಬಿಟ್ಟವನೆ ಅಂದಿದ್ದು. ಹೌದಾ? ಅಷ್ಟು ವೇಟ್ ಇಲ್ಲ ಇವ್ದು, ಸಣ್ಣ ಕೋನೆ ಉದ್ದ ಕೋನೆಲ್ಲ ಜಾಸ್ತಿ ಬೇಡ. ಕಳ್ಕೊಬಿಡ್ತು. ಅದಕ್ಕೆ ದನು ದನು ಅಂದ್ಬಿಟ್ರಿ ಎಲ್ಲ ಅಲ್ವಾ ದನು? ಎದ್ ಬಂದ್ರ ಬಿಸಿ ಬಿಸಿ ಇಡ್ಲಿ ಮಟನ್ ಸಾರು ಚೆನ್ನಾಗಿದೆ. ಬನ್ನಿ, ರಾತ್ರಿ ಇಲ್ಲಿ ಪಾರ್ಟಿ ಮಾಡಿರೋದು ಇವರು. ಯಾಕೆ ಹೊರಗಡೆ ಪಾರ್ಟಿ ಮಾಡಿಲ್ವಾ? ಏನು ಗಲೀಜ? ಮತ್ತೆ ಅಲ್ಲಿ ಮಾಡ್ಸಿರೋದೇನಕ್ಕೆ? ಪಾರ್ಟಿ ಮಾಡಕ್ಕೆ ತಾನೆ. ಪಾರ್ಟಿ ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ ತಾನೆ ಆ ಪ್ಲೇಸ್ ಇರೋದು. ಪಕ್ಕದ ಮನೆಯವ್ರು ನೋಡ್ಬಿಡ್ತಾರೆ ಅಂತ. ಸರಿ ಬಾ, ಎದ್ ಬನ್ನಿ. ಕೇಳಿಸ್ಕೊಂಡೇ ಇಲ್ಲ. ಚೆನ್ನಾಗಿದೆ ಇಡ್ಲಿ ಮಾತ್ರ. ನೆನ್ನೆ ತಿಂದಿದ್ ನೋಡ್ಬಿಟ್ರೆ ನೀನು ಹಂಗೆ ತಲೆ ಕೆಟ್ಟೋಗೋದು. ಏನಾಗಿದ್ದದು? ಹಾಳಾಗ್ಬಿಟ್ಟಿದ್ದ? ಅದಕ್ಕೇನಂತ? Nothing. Put it more fully. Keep it. I'll call your mom in now. ತಿನ್ಕೋದಷ್ಟು ನೀನು. ನಾ ತಿಂದಿದ್ದು No spicy. ಇತ್ತಿನ ಸಖತ್ತಾಗಿರುತ್ತೆ. ಆ ಗಂಟ್ಲಲ್ಲಿ ಉಪ್ಪೆಲ್ಲ ಹಂಗೆ ಇರ್ಲಿ. ಓ ಏ ನಾನು ಬರ್ತೀನಿ ಇರಾ. ಏ ಪ್ರವೀಣ ನಾನು ಬರ್ತೀನಿ. ಏ ಹಾಲು ಮತ್ತೆ ಇದು ಎರಡೂ ನಾನು ಬರ್ತಾವನೆ. ನೀವು ಓಡಿಸ್ತೀಯ ಅನ್ಕೊಂಡೆ. ಏ ಹಂಗ ನಾನು ಬರ್ತೀನಿ, ನಾ ವಿಡಿಯೋ ಮಾಡ್ಕೊತೀನಿ. ಇರೋ ಏ ಇರೋ. ಯಾಕೆ? ಆಯ್ತು ಬಾ. ಇದಕ್ಕೆ ಮುಂದಕ್ಕ ಆಯ್ತು ಬಾ. ಇಲ್ಲ ಬಾ ಬಾ.
ಎಲ್ಲ ಬಂದ್ ಬಟ್ಟೆನೆ ಬಂದ್ಬಿಟ್ರು ಅಷ್ಟೇ ಇರೋ ಜಾಗ ನಾನೇನು ಎಷ್ಟು ದೊಡ್ಡದಿದ್ದೀನ ನಾನು ಕುತ್ಕೊಂಡು ಅಲ್ಲ ಏನ್ ಹೇಳಿದ್ದು ಇನ್ನು ಗುಂಡ ಇದ್ರ ಕಾರ್ ತಗೋಬಿಡು ಅಂತ ಆಟೋಮೆಟಿಕ್ ಬ್ಯಾಟ್ರಿ ಅಯ್ಯೋ ಎಲೆಕ್ಟ್ರಿಕ್ ಚಾರ್ಜರ್ ಎಲೆಕ್ಟ್ರಿಕ್ ಕಾರ್ ತಗೋ ಅಂತ ಏನೂ ಇರಲ್ಲ. ನಂಗೆ ಒಂಚೂರು ಆಮೇಲೆ ಜಾಸ್ತಿ ಇಷ್ಟೊಂದು ಇದಕ್ಕಿಂತ ಜಾಸ್ತಿ ಬಿಸಿಲು ಬಂದ್ಬಿಟ್ರೆ ಡಮ್ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ ಏನು ಕಾರು ಎಲೆಕ್ಟ್ರಿಕ್ದು ಏಕೆ ತುಂಬಾ ಹೀಟ್ ಬಿದ್ರೆ ಡಮ್. ನಿಮ್ ಫೋನಲ್ಲಿ ಎಷ್ಟೊತ್ತಂತ ಹೀಟ್ಗಿಡ್ತೀರಾ? ಆಯ್ತು, ಯಾವ ಫಿಲ್ಟರ್ ಹಾಕಿದೀರಾ? ಲಿಪ್ಸ್ಟಿಕ್ ಎಲ್ಲ ಬರ್ತೈತಲ್ಲ, ಲಿಫ್ಟಿಗೆ ಬರ್ತಿದ್ದ ಅದು ನೋಡಿ ನನ್ ಹಿಂಗೆ ಇಲ್ಲ. ಯಾವ್ದಾಗ್ತದೆ ಲಿಪ್ಸ್ಟಿಕ್ ಹಾಕೊಂಡಿದ್ಯಾ? ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ನೋಡು, ಒಂದ್ ಗುಳ್ಳೆನೂ ಕಾಣಿಸ್ತಿಲ್ಲ ಫೇಸ್ ಅಲ್ಲಿ. ಅದು ಫಿಲ್ಟರ್ ಫಿಲ್ಟರ್ ಹಾಕ್ತೆ ವಿಡಿಯೋ ಮಾಡಿದ್ರೆ ಯಾರು ವಿಡಿಯೋನ ಯಾಕೆ ನೋಡ್ತಾರ? ನೋಡ್ತಾರ ನಿನಗೆ ನೋಡ್ತಾರೆ. ನಾನ್ ನೋಡ್ತೀನಿ. ರೇಖಾಂಟಿ ಕೊಡಿ, ರೇಖಾಂಟಿ ಸಬ್ಸ್ಕ್ರೈಬರ್ಸ್ ಎಷ್ಟವ್ರೆ ನೋಡೋದ? 2000. ಎಷ್ಟವ್ರೆ ರೇಖಾಂಟಿ? 2000. 2000 ನಿಜ. 100K. 2300 ಅಂದ್ರೆ ಎಷ್ಟು? ಸಿಲ್ವರ್ ಬಟನ್ಗೆ ಎಷ್ಟು? 10,000. 100K. 1 ಲಕ್ಷ. 100K 10 lakh. ಅದಕ್ಕೂ ಸಿಲ್ವರ್. ಗೋಲ್ಡ್ 100K 1 ಲಕ್ಷ. ಗೋಲ್ಡ್ 100K ಅಂದ್ರೆ 10 ಲಕ್ಷ ಅಂತ. 1 ಲಕ್ಷ. 1 ಲಕ್ಷಕ್ಕೆ ಎಷ್ಟು? 100K. 100K. ನಾನು ಅದನ್ನ 1 ಲಕ್ಷ ಅಂತ ಹೇಳ್ತಿರೋದು. ಅದೇ 1 ಲಕ್ಷ. ಗೋಲ್ಡ್ ಎಷ್ಟು? ಡೈಮಂಡ್ 1 ಮಿಲಿಯನ್ ಇಲ್ಲ, 10 ಮಿಲಿಯನ್. ಡೈಮಂಡ್ ಎಲ್ಲ ಮಾಡಕ್ಕಾಗಲ್ಲ. ಎಲ್ಲ ಆಯ್ತು, 30 ಮಿಲಿಯನ್ ಬಂದ್ಬಿಟ್ಟೈತೆ. 500 ಮಿಲಿಯನ್ ಬಂದೈತೆ. ಅದೇ 500 ಇಲ್ಲ ಒಳಗಡೆಯಿಂದ ಜೊಳ ಅಂತ ಐತೆ. ಯಾಕೆ ಜೋಳ ಅಂದದು? ನಾನು ಹೋಗ್ಲಿ ಹಿಂದಕ್ಕೆ. ಇಲ್ಲ ನನ್ಗಾರ ಕೂಡ ನಾನು ಓಡಿಸೇ ಬಿಡ್ತಿದ್ದೆ. ಅಲ್ಲೊಂದು ಡ್ರೈವಿಂಗ್ ಕ್ಲಾಸ್ ಆಯ್ತು. ತೆಗಿಯೋ, ಹಳೆ ಕಾರ್ ನೆನ್ಪೈತ ಅದ ಪ್ರವಣಂದು. ಇರುವ ನಾವೇ ಸೀಟ್ ಬೆಲ್ಟ್ ಸೇಫ್ಟಿಗೆ ಎಲ್ಲಾರು ಸೀಟ್ ಬೆಲ್ಟ್ ಹಾಕೋಬಿಟ್ರು. ಹುಷಾರು, ನಂಗೆ ಭಯ ಆಯ್ತೈತೆ. ನನ್ ಕಾಲ್ ನೋಡಿದ್ರೆ ನಿನ್ ಕಾಲು ಇಟ್ಟು ಉದ್ದ ಇಟ್ಕೊಂಡಿದ್ದೆ, ನಾನು ನನ್ನ ಮನೆ ನೋಡಿ. ಈ ಕಡೆ ಬಂದ್ಬಿಡವ ನೀನು. ಬ್ರೇಕ್ ಈ ಕಾಲ ಯಾಕೆ ಯೂಸ್ ಮಾಡ್ತೀಯ? ಇವ್ನ ಆ ಕಡೆ ಕಳ್ಸು. ಇದೆ ಹಾ, ನನ್ ಕಾಲು ನೀನ್ ಗೇರ್ ಹೊಡೆದು ಓಡಿಸಿರೋದಾ? ಆಟೋಮೆಟಿಕ್ ಓಡಿಸಿಲ್ವಾ? ಇಲ್ಲ, ಆಟೋಮೆಟಿಕ್. ಈ ಕಾಲ್ ಯೂಸ್ ಮಾಡಂಗಿಲ್ಲ. ಆ ಕಾಲ್ ಬ್ರೇಕ್ ಮೇಲೆ ಕ್ಲಚ್, ಆ ಕಾಲ್ ಎಕ್ಸ್ಲೀಟರ್. ಕ್ಲಚ್ ಇಲ್ಲ ಇದಕ್ಕೆ, ಈ ಗಾಡಿಗೆ ಆಯ್ತಾ? ಇದು ಬ್ರೇಕ್, ಅದು ಬ್ರೇಕ್, ಅದು ಎಕ್ಸ್ಲೀಟರ್. ಕಾಲ್ ಎತ್ಬಿಟ್ಟು ಅದ್ರ ಮೇಲೆ ಇಡು, ಸ್ವಲ್ಪ ಪ್ರೆಸ್ ಮಾಡು. ಹಾ, ಅಷ್ಟೇ ಆಯ್ತಾ? ಬಿಡು. ಈಗ ಹ್ಯಾಂಡ್ ಬ್ರೇಕ್ ಇದೆ, ಹ್ಯಾಂಡ್ ಬ್ರೇಕ್ ಇಲ್ಸು. ಬ್ರೇಕ್ ಅದು ಈ ಬ್ರೇಕ್ ಅಮ್ಕು ಸ್ವಲ್ಪ ಆ ಬ್ರೇಕ್ ನ ಕಾಲ್, ಈ ಕಾಲನ ಬ್ರೇಕ್ ಅಮ್ಕು ಆಮೇಲೆ ಇಳಿಸ್ಬೇಕು. ಇದು ನ್ಯೂಟ್ರಲ್ ಇದೆ. ಈಗ ಡ್ರೈವಿಂಗ್ ಮೋಡ್ಗೆ ಹಾಕು ಡಿ. ಆ ಬ್ರೇಕ್ ನ ಎತ್ತಿ, ಬ್ರೇಕ್ ನಿಧಾನಕ್ಕೆ ಬಿಡು. ಎಕ್ಸ್ಟ್ರಾ ಕೊಡ್ಬೇಡ, ಬರೀ ಬ್ರೇಕ್ ಬಿಡು, ನಿಧಾನಕ್ಕೆ ಬಿಡು ಬ್ರೇಕ್ ಅಷ್ಟೇ. ನಿಧಾನಕ್ಕೆ ಕೊಡು. ಅವರು ಬ್ರೇಕ್ ಅಂದ್ರೆ ಬ್ರೇಕ್ ಹಿಡಿಬೇಕು. ಈ ಕಾಲ್ ಯೂಸ್ ಮಾಡಂಗಿಲ್ಲ. ಬೇಕಂದ್ರೆ ಇನ್ನ ಝೂಮ್ ಮಾಡ್ಕೊ. ಅಲ್ಲ ಒಂದ್ ಕಾಲೆಲ್ಲ ಕಾಣ್ಲಿ ಅಂತ ಫುಲ್ ಬಿಟ್ಟಿದ್ದೀನಿ ಬ್ರೇಕ್. ಚೂರು ಎಕ್ಸ್ಟ್ರಾ ಕಾಲ್ ಹಿಡಿಗ ಮಾಡ್ಬೇಕಲ್ವಾ? ಅಷ್ಟೇ. ಇದು ಗೇರ್ ಏನಿಲ್ಲ. ಮುಂದೆ ಒಂದ್ ಗಾಡಿ ಹಿಂದೆ ತೆಗಿತಾ ಇರೋದು. ಇದ್ರಲ್ಲೆಲ್ಲ ಮಾಡ್ತಾನೆ ನೋಡ್ ಮೂವಿ. ಹಿಂದೆ ಮಿರರ್ ನೋಡ್ತಿರ್ಬೇಕು. ಯಾರೋ ಎಲ್ಬೋರ್ಡ್ ಹಾಕಡ್ತ ಅದು ಆಗ್ಬೇಕಾದ್ ನೋಡು. ಡ್ರೈವಿಂಗ್ ಕ್ಲಾಸ್ ಕಾಣೋದು ನಮ್ ಕೋಶಿ ನೋಡ್ರೋ, ಡ್ರೈವಿಂಗ್ ಕ್ಲಾಸ್ ಹೋಗ್ದೆ ಡ್ರೈವಿಂಗ್ ಕಲಿತವ್ರೆ. ಡ್ರೈವಿಂಗ್ ಕ್ಲಾಸ್ ಹೋಗವನೆ ಕಣೆ. ಗೊತ್ತು. 10 days ಅಷ್ಟೇ. ಬ್ರೇಕ್ ಮೇಲೆ ಕಾಲ್ ಇಡಬೇಕು. ಅವರೆಲ್ಲ ಎಷ್ಟೊಂದೊಂದು ವರ್ಷ ಹೋಯ್ತಾರೆ. ಫುಲ್ ಕಾಲ್ ಇಡು. 10 ದಿನ, half an hour ಆದ್ರೆ 20 days, 1 hour ಕೊಟ್ರೆ 10 days ಅಷ್ಟೇ. ಸಾಕ್ಬಿಡು. ಸೆಲ್ಫಿ ಸ್ಟಿಕ್ ಹೊಸ ತಗೊಂಡಿದ್ದೀನಿ, ತಾತಂದು ಯೂಸ್ ಮಾಡಿದೀರಾ?
ಆಗಲ್ವಾ? ಮಾಡ್ಬೋದು ಇದು, ಮಾಡ್ಬೋದು. ಅದೇ ಮಾಡಿದೀರಾ? ಕೌಶಿ ಡ್ರೈವ್. ಬ್ರೇಕ್ ಹಾಕು, ಬ್ರೇಕ್ ಹಾಕು, ಬ್ರೇಕ್ ಹಾಕು. ಬಿಡು ನಿಧಾನಕ್ಕೆ ಅದೇ move ಆಗುತ್ತೆ. ಸ್ಟ್ರೈಟಾ? ಇದು ಬ್ರೇಕನ್ನ ಏನು ಮಾಡಂಗಿಲ್ಲ, ಎಕ್ಸ್ಲೀಟರ್ ಏನು ಕೊಡಂಗಿಲ್ಲ. ಹೆಂಗ್ ಹೋಗೋದು ಈಗ? ಹಂಗೆ ಸ್ಟ್ರೈಟ್ ಚುಚ್ಚಿ ಥರ ಎಲ್ರು ಹಣೆಗೇನು ಹಾಕಿಲ್ಲ, ನಾನು ಎಲ್ಲರೂ ಹುಚ್ಚರ ಥರ ಹೋಯ್ತಾ ಇದ್ವಿ. ಎಸ್ ಗಾಯ್ಸ್. ಮತ್ತೆ ತಮಿಳ್ನಾಡಿಂದ ಬರೋದು? ನಾನು ನೋಡ್ರಪ್ಪ ಫೇಸೇ ರಿವೀಲ್ ಮಾಡಲಿ ಅಂತ ನಾನು ಯಾವಾಗಲೂ ಮುಚ್ಚಿಗೆ ನನಗೆ ಫೇಸ್ ತುಂಬಾ ಚೆನ್ನಾಗಿದೆ ನಾನು. ಎಲ್ಲ ಹುಡುಗಿರೇನಾರು ಅಂತಾರೇನೋ ಭಯ. ಸ್ಟಾಪ್ ಮಾಡು, ಸ್ಟಾಪ್ ಮಾಡು, ಬ್ರೇಕ್ ಇಡಿ. ಸಡನ್ ರಿವರ್ಸ್ ಹಿಂದೆ ನೋಡು, ನಿಧಾನಕ್ಕೆ ಹಂಗೆ ಸ್ಟೇರಿಂಗ್ ಸ್ಟ್ರೈಟ್ ಇಲ್ಲ, ಇಲ್ಲ ನೋಡು. ಅಲ್ಲ ಈಗ ಒಂದ್ ಲೈಸೆನ್ಸ್ ಇಲ್ಲ, ಯಾವ್ದೋ ಪೊಲೀಸ್ ಬಂದು ನೋಡಿದ್ರೆ ಹಾಂ ಇದೆಯಲ್ಲ ಎಲ್ಲೆಲ್ಲೂ ಅಂದ್ರೆ ಎಲ್ಲೆಲ್ಲ ಅಂತಲ್ಲ, ಲರ್ನಿಂಗ್ ಲೈಸೆನ್ಸ್. ಸ್ಟ್ರೈಟಾ? ಬಿಡು, ನಿಧಾನಕ್ಕೆ ಬ್ರೇಕ್ ಗೊತ್ತಿದ್ರೆ ಯಾಕೆ ಕೇಳ್ತೀಯ? ಬಿಡ್ಬೇಕಷ್ಟೇ, ಅಷ್ಟೇ. ಆಮೇಲೆ ಅಷ್ಟೇ. ಲರ್ನಿಂಗ್ ಲೈಸೆನ್ಸ್ ಅಂತ ಗೊತ್ತು ತಾನೆ, ಯಾಕೆ ಕೇಳ್ತೀಯ? ಹಿಂಗೂ ಹಿಂಗೆ ನಿಂತ್ಕೋಬೇಕು, ಚೆನ್ನಾಗಿದೆ. ಕೊಡಕೋಶಿ ಎಕ್ಸಲೆಂಟ್. ಎಲ್ಲಿ ಕರ್ಕೊಂಡು ಹೋಯ್ತಾ ಇದ್ದೀರಾ? ಒಂಚೂರು ಮುಂದಕ್ಕೆ ಹೋಗ್ಬಿಡ್ತಾರೆ. ಕಾರ್ ಇದ್ರೆ ಸ್ವಲ್ಪ ನಾವು ಯೂಸ್ ಮಾಡ್ತಾ ಇರ್ಬೇಕು. ಕಲ್ತ್ಕೊಂಡ್ರೆ ಯಾವ ಲಾಸ್ ಆಗಲ್ಲ ಕಾಂಟಿ. ನನ್ನ ಜೀವನ ತಿಳ್ಕೊಂಡೆ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ. ಹಂಗಲ್ಲ ಕಣು, ನಾನು ಇಟ್ಕೊಂಡೆ ಮನೆ ಕಟ್ತೀನಿ, ಕಾರ್ ತಗೊಂಡೆ ಕಾರ್ ಓಡಿಸ್ತೀನಿ. ನಾನು ಹಂಗ ಹೇಳ್ತಿಲ್ಲ. ಇವಾಗ ಅವರು ಅಲ್ಲಿ ಹೋಗಿ ಒಂದ್ಸಲ ಕಲ್ತ ಮೇಲೆ 10 ವರ್ಷ ಬಿಟ್ಟು ನೀನ್ ಕಲಿ, ಕಾರ್ ಟಚ್ ಮಾಡಿದ್ರು ಒಂದೆರಡು ದಿನ ಟೈಪ್ ತಗೊಳುತ್ತೆ, ಕಲ್ತ್ ಬಿಡ್ತೀಯ. ಯಾವ್ದು ಸ್ವಿಮ್ಮಿಂಗು ಅಷ್ಟೇ. ನನ್ಗೆ ಮನೇಲಿ ಕಾರ್ ಇದ್ರೆ ನಾವು ಅಲ್ಲಿ ಹೋಗಿ ಕಲ್ತು ಮನೇಲೂ ಬಂದು ಹಂಗೇನಿಲ್ಲ, ಟಚ್ ಒಂದ್ಸಲ ಇದ್ರೆ ಯಾವಾಗ್ಲೂ ಒಂದ್ಸಲ ಕಲ್ತ್ಕೊತೀಯ. ಅಯ್ಯೋ, ನಾನು ಒಂದ್ಸತಿ 2 ಸೆಕೆಂಡ್ ಅಲ್ಲಿ ಇದ್ದಾಗ ಸಮ್ಮರ್ ಕ್ಯಾಂಪ್ ಹೋಯ್ತಾ ಇದೆ, ನೆನಪಾಯ್ತಾ? ನಿಂಗೆ ಗೊತ್ತಿಲ್ಲ, ಕೌಶಿ ಬರ್ತಾ ಇದ್ದ ಅವಾಗ ಸಮ್ಮರ್ ಕ್ಯಾಂಪ್ ಹೋಯ್ತಾ ಇದೆ. ನಾನು 2 ಸಮ್ಮರ್ ಕ್ಯಾಂಪ್ ಮಾಡಿದೆ, ಅಲ್ಲ ನಾನು 3 ಮಾಡಿದೆ, ಮೋನ 2 ಮಾಡಿದ್ಲು. ನಾವು ಇಲ್ಲಿಗೆ ಹಾಲು ತೊಗೊಂಡು ಹಾಗೆ ಬೋಟಿ ತೊಗೊಂಡು ಹೋಗೋಣ ಅಂತೇಳಿ ಬಂದಿರೋದು. ಬೆಳಿಗ್ಗೆ ಪ್ರವೀಣ ಇಡ್ಲಿ ತರೋದಕ್ಕೆ ಅಂತೇಳಿ ಬಂದಿದ್ನಲ್ಲ, ಆವಾಗಲೇ ಬೋಟಿ ತೊಗೊಬರೋದಕ್ಕೆ ಅಂತೇಳಿ ಬಂದಿದ್ದ. ಆವಾಗ ಬೋಟಿ ಸಿಕ್ಕಿರಲಿಲ್ಲ, ಅದಕ್ಕೆ ದುಡ್ಡೆಲ್ಲ ಕೊಟ್ಬಿಟ್ಟು ಅಂದರೆ ಅಡ್ವಾನ್ಸ್ ಮಾಡಿ ಬಂದಿದ್ದ. ಮತ್ತು ಇಡ್ಲಿ ಎಲ್ಲ ತೊಗೊಬಂದಿದ್ದ, ತಿನ್ಕೊಂಡು ಹಾಗೆ ಟೀಗೆ ಹಾಲು ಬೇಕಿತ್ತು. ಹಾಗೆ ಹಾಲು ಮತ್ತು ಹೇಗಿದ್ರು ಬೋಟಿ ಎಲ್ಲ ತೊಗೊಬರ್ಬೇಕಿತ್ತಲ್ಲ, ಅದಕ್ಕೆ ಅವನು ಮತ್ತೆ ಬಂದ. ಆವಾಗ ನಾನು ಕೌಶಿನೂ ಕೂಡ ಕಾರು ಓಡಿಸ್ದಂಗೆ ಆಗುತ್ತೆ ಅಂಥೇಳಿ ಅವನ್ನ ಕಳಿಸಿದ್ದೆ. ಆಮೇಲೆ ನಾನು ಕೂಡ ಬಂದೆ, ಎಲ್ಲ ವೀಡಿಯೋ ಎಲ್ಲ ಮಾಡ್ಕೋಬೋದು ಅಂಥೇಳಿ. ಅಂದರೆ ರೆಡಿಯಾಗಿ ಏನು ಬರಲಿಲ್ಲ, ನೈಟಿಯಲ್ಲಿದ್ದೆ, ಹಾಗೆ ಬಂದೆ. ಹಾಗೆ ಪ್ರವೀಣ ಹೋದ ಬೋಟಿ ಇಸ್ಕೊಬರೋದಕ್ಕೆ ಅಂಥೇಳಿ. ನೋಡಿದ್ರೆ ಬೋಟಿನ ಕ್ಲೀನೇ ಮಾಡಿಕೊಟ್ಟಿಲ್ಲ, ಎಲ್ಲ ಹಿಂಗೆ ಹಂಗಂಗೆ ಹಾಕಿ ಕಳಿಸಿದ್ದಾರೆ. ಇವಾಗ ನಾವು ಮನೆಗೆ ಹೋಗಿ ಬೋಟಿನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಆವಾಗಲೇ ಟೈಮ್ ಆಗೋಗಿತ್ತು. ಇನ್ನೂ ಈ ಬೋಟಿ ತೊಗೊಂಡೋಗಿ ಕ್ಲೀನ್ ಮಾಡಿ ನಾವು ಅಡುಗೆ ಮಾಡಿ ಊಟ ಮಾಡೋದು ಯಾವಾಗ ಅಂತ ಯೋಚನೆ ಮಾಡ್ತಾಯಿದ್ವಿ. ಕಟ್ ಮಾಡಿ ಕೊಟ್ಬಿಟ್ರೆ ಈಸಿ, ಏಕೆಂದರೆ ತೊಳೆದ್ಬಿಟ್ಟು ಆರಾಮಾಗಿ ಅಡುಗೆ ಮಾಡಿಬಿಡ್ಬೋದು. ಆದರೆ ಇವಾಗ ಹೋಗಿ ಅದನ್ನೆಲ್ಲ ನಾವು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಆಮೇಲೆ ಅಡುಗೆ ಮಾಡೋದಿದೆಯಲ್ಲ, ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಏನು ಮಾಡೋದು, ಬೋಟಿ ಅಂದರೆ ಇವನಿಗೂ ಇಷ್ಟ, ಮತ್ತು ನಮ್ಮೋನ ಮಾಮನಿಗೂ ಇಷ್ಟ, ತುಂಬ ಇಷ್ಟ. ಬೋಟಿ ಅಂದರೆ ಯಾವಾಗಲೂ ಬೋಟಿ ಅಂತಿರ್ತಾರೆ. ಸರಿ ಆಯಿತು, ಇಬ್ಬರು ಸೇರ್ಕೊಂಡು ಹೆಂಗೋ ಕ್ಲೀನ್ ಮಾಡಿ ಮಾಡೋಣ ಅಂದ್ಬಿಟ್ಟು ಆಮೇಲೆ ಮನೆಗೆ ಹೋಗಿದ್ದು. ಹಂಗೂ ಚೈತ್ರ ಹೇಳ್ತಾಯಿದ್ಲು, ವಾಪಸ್ ಕೊಟ್ಬಿಟ್ಟು ಅತ್ತೆಗೆ ಮಟನೇ ತೊಗೊಬಂದ್ಬಿಡ್ಬೇಕಿತ್ತು, ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ಲು. ಇನ್ನೇನು ತೊಗೊಬಂದ್ಬಿಟ್ಟಿದ್ದೀವಲ್ಲ ಅಂತ ಆಮೇಲೆ ನಾವೇ ಸೇರಿಕೊಂಡು ಕ್ಲೀನ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಬೋಟಿ ಕಲಿತಿದ್ದಾರೆ. ಅಲ್ಲಿ ತಗೊಂಡೋಗ್ಲಾ ಸಿಂಕಿಗೆ? ಪೈಪ್ ಅದು, ತೋರಿಸು, ಬೋಟಿ ತಗೋಬರ್ತೀನಿ ಅಂದ್ಬಿಟ್ಟು ಹಿಂಗೆ ಪೈಪ್ ಅದು. ಇದು ಪೈಪು, ಅದೇ ಒಂಥರ ಲಿವರ್ ಥರ ಬರುತ್ತಲ್ಲ, ಅದು ತಂದಿಲ್ವಾ?
ಇದಿಷ್ಟೇ ಗಲೀಜಿಲ್ಲ. ಬಟ್ ಇದೇನು ಇದು ಆಗ್ತಿಲ್ಲವಲ್ಲ, ನಾನು ನೋಡಿದ್ರೆ ಯಾಕ್ತಾರೆ ದೊಡ್ಡ ಕರಳು ಇದು ದೊಡ್ಡ ಕಳ್ಳ ಎಲ್ಲ ಇದು ಮಾಡ್ತೀವಿ. ರೇಖಟಿ ಹೇಳ್ತು ಮಾಡಕ್ಕೆ. ಟಿವಿ ಆನ್ ಮಾಡ್ಬಿಟ್ಟು ಫೋನ್ ನೋಡ್ತಿದ್ದೀರಾ? ಸಾಕು ಬಿಡುವಾ. ಶಕ ರಾಗಿ ಲಡ್ಡು. ಡಿಸೈನ್ ಒಂದೆಲ್ಲ ಡಿಸೈನ್ ಮನೆ, ಈ ತರ ಬೆಂದೈತಾ ಫಸ್ಟು ಒಂದು ಬೌಲ್ಗೆ ಹಾಕಳ. ಅಕ್ಕ ಹುಸಿನೇ ಹಾಕು, ಬೆಂದಿದ್ದದ ಏನು ನೋಡ್ತೀನಿ. ಸಾಕ್ಬಿಡು. ಬಿಸಿ ಬಿಸಿ ಬೋಟಿ ಗೊತ್ತು. ಸಾಕು ಸಾಕು. ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಟಿದ್ದು. ಬೋಟಿ ಅರ್ಜೆಂಟಲ್ಲಿ ಮಾಡಿದ್ವಿ, ಆದರೆ ಟೇಸ್ಟು ಚೆನ್ನಾಗಿತ್ತು. ಯಾವಾಗಲೂ ಕ್ಲೀನಾಗಿ ನಿಧಾನಕ್ಕೆ ಮಾಡ್ತೀವಲ್ಲ, ಅವಾಗ ಚೆನ್ನಾಗೇ ಆಗಿರಲ್ಲ. ಇದು ಅರ್ಜೆಂಟಲ್ಲಿ ಟೈಮ್ ಆಗೋಗಿತ್ತಲ್ವ, ಅದರಿಂದ ಬೇಗ ಬೇಗ ತೊಳೆದು ನಾನು, ಚೈತ್ರ ಮತ್ತು ಪ್ರವೀಣ 3 ಜನ ಸೇರಿಕೊಂಡು ಕಟ್ ಮಾಡೋದು ತೊಳೆಯೋದು ಎಲ್ಲ ಮಾಡಿದ್ದು. ಆದರೆ ಬೇಗ ಅಂದರೆ ಒಂದು ಎಷ್ಟು ಹತ್ತತ್ರ 3:30-4 ಗಂಟೆ ಹತ್ತತ್ರ ಆಗಿತ್ತು ನಾವು ಊಟ ಮಾಡುವಾಗ. ಆಮೇಲೆ ಊಟ ಮಾಡಿಕೊಂಡು ಮೋಹನ್ ಮಾಮ, ಕೌಶಿ ಮತ್ತು ಇದರಲ್ಲಿ ಹೋದ್ರು ನೈಸ್ ರೋಡಲ್ಲಿ. ನಾನು ಪ್ರವೀಣನ್ನ ತಲಗಟ್ಪುರಕ್ಕೆ ಬಿಟ್ಕೊಡು ಅಂತ ಕೇಳಿದೆ. ಸರಿ ಅಂದ್ಬಿಟ್ಟು ಅವನು ನನ್ನ ಮೆಟ್ರೋ ಸ್ಟೇಷನಿಗೆ ತಗೊಬಂದು ಬಿಟ್ಟ. ನಾನು ಬರಬೇಕಾದ್ರೆ ಈಗ ತರಕಾರಿ ತೊಗೊಬಂದೆ. ಇಲ್ಲಿ ನೋಡಿ, ಬೀನ್ಸ್, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹೀರೆಕಾಯಿ, ಇದು ಚಿಕ್ಕದು ಏನೋ ಸೌತೆಕಾಯಿ ಅಂತೀವಿ ಅಥವಾ ತೊಂಡೆಕಾಯಿ ಅಂತ ಹೇಳ್ತೀವಿ. ಅದು ಇಷ್ಟಕ್ಕೆ 170 ರೂಪಾಯಿ ಆಗಿದೆ. ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಕಾಲು KG ತೊಗೊಂಡಿರೋದು. ಇದು ಮಾತ್ರ 1/2 kg. ನಾಳೆ ಉಪ್ಸಾರು ಮಾಡೋಣ ಅಂಥೇಳಿ. ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿಯಾಗಿತ್ತು, ಅದು ತೊಗೊಂಡೆ. ಇಷ್ಟಕ್ಕೆ 170 ರೂಪಾಯಿ. ನಿಜವಾಗ್ಲೂ ಕೇಳೇಬಿಟ್ಟೆ, ಏನಕ್ಕೆ ಇಷ್ಟು ದುಡ್ಡು ತೊಗೋತಿದ್ದೀರಾ ಅಂತ. ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ನೋಡಿ. ಓಕೆ, ಹಾಗೆ ಇವಾಗ ಟೈಮ್ ಬಂದು 7 o'clock. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೋಹನ್ ಇಲ್ಲೇ ಇದ್ದಾರಂತ ಹೊರಗಡೆ. ಅದಕ್ಕೆ ಅವ್ರು ಬಂದಮೇಲೆ ಮೇಲೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀನಿ. ಇನ್ನೊಂದು 10 ನಿಮಿಷ. ಮೊಟ್ಟೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಅದಕ್ಕೆ ಬರಬೇಕಾದ್ರೆ ಮೊಟ್ಟೆ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಅಮ್ಮ ಸೊಳ್ಳೆ. ಅದಕ್ಕೆ ಒಟ್ಟಿಗೆ ಗೇಟೆಲ್ಲ ಲಾಕ್ ಮಾಡಿಕೊಂಡು ಒಟ್ಟಿಗೆ ಹೋಗೋಣ ಅಂತೇಳಿ ಇಲ್ಲಿ ಕುತ್ಕೊಂಡಿರೋದು ಅಷ್ಟೇ. ಓಕೆ, ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಸೊಳ್ಳೆಗಳು ನೋಡಿ ತುಂಬ, ಇಲ್ಲಂತೂ ಕೂರಕ್ಕೆ ಆಗಲ್ಲ, ಅಷ್ಟು ಸೊಳ್ಳೆ ಉಂಟು.